ಇಂದು ಇಪಿಎಸ್ ಪಿಂಚಣಿದಾರರು ತಮ್ಮ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಪ್ರಧಾನಮಂತ್ರಿಗೆ ಮನವಿ ಸಲ್ಲಿಸಿದರು. ಪಿಂಚಣಿದಾರರು ಹೇಳುವಂತೆ ಪ್ರಸ್ತುತ ನೀಡಲಾಗುತ್ತಿರುವ ಪಿಂಚಣಿ ಜೀವನ ನಿರ್ವಹಣೆಗೆ ಸಾಕಾಗುತ್ತಿಲ್ಲ. ಆದ್ದರಿಂದ ಕನಿಷ್ಠ ಪಿಂಚಣಿಯನ್ನು 7,500 ರೂಪಾಯಿಗೆ ಹೆಚ್ಚಿಸಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ವೀರ್ಕುಮಾರ್ ಗಡಾದವರು ಪಿಂಚಣಿದಾರರ ಸಮಸ್ಯೆಗಳು ದೀರ್ಘಕಾಲದಿಂದ ಬಾಕಿಯಲ್ಲಿದ್ದು ಕೇಂದ್ರ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಇದೇ ವೇಳೆ ವೈದ್ಯಕೀಯ ಸೌಲಭ್ಯಗಳು ಸೇರಿದಂತೆ ಇತರ ಸೌಲಭ್ಯಗಳನ್ನು ಕೂಡ ಕಲ್ಪಿಸಬೇಕು ಎಂದು ಅವರು ಮನವಿ ಮಾಡಿದರು. ಸರ್ಕಾರವು ಪಿಂಚಣಿದಾರರ ಬೇಡಿಕೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಶೀಘ್ರ ಪರಿಹಾರ ನೀಡಬೇಕು ಎಂಬುದು ಪ್ರತಿಭಟನಾಕಾರರ ಒತ್ತಾಯವಾಗಿದೆ. ಸುಮಾರು ಸರ್ವಿಸ್ ಪೂರ್ತಿ ನಾವು ರೊಕ್ಕ ಈ ಕಾರ್ಡ್ ನೋಡ್ರಿ, ಈ ಕಾರ್ಡ್ ನಾವು ಆರ್ಡಿ ಒಳಗೆ ತುಂಬಿದ್ರೆ ನಮ್ಗೆ 15-20 ಸಾವಿರ ರೂಪಾಯಿ ಪೆನ್ಷನ್ ಬಡ್ಡಿ ಬರ್ತಿತ್ತು. ಈ ಕಾರ್ಡ್ ನೋಡ್ರಿ, ಈ ಕಾರ್ಡ್ ನೋಡ್ರಿ. ಸರ್ಕಾರೇತರ ಎಲ್ಲ ನಾನು ವೀರ್ಕುಮಾರ್ ಗಡಾದ ರಾಷ್ಟ್ರೀಯ ಸಂಘರ್ಷ ಸಮಿತಿ ಕರ್ನಾಟಕದ್ದು ಕಾರ್ಯಾಧ್ಯಕ್ಷ. ನಾನು ಇವತ್ತಿನ ದಿವಸ ನಮ್ಮ ಪೆನ್ಷನ್ನ ಕನಿಷ್ಠ ಪಿಂಚಣಿ 7,500ಗೆ ಹೆಚ್ಚು ಮಾಡಬೇಕು ಅಂಥೇಳಿ ಒತ್ತಡ ಹೇರಲಿಕ್ಕೆ ನರೇಂದ್ರ ಮೋದಿಜಿ ಅವರಿಗೆ ಜಿಲ್ಲಾಧಿಕಾರಿ ಬಿಜಾಪುರ ಅವ್ರ ಮುಖಾಂತರ ಮನವಿ ಕೊಡಲಿಕ್ಕೆ ಬಂದಿದ್ದೀವಿ. ನಾವು ಈ ಕಾರ್ಯಕ್ರಮ ಬರೀ ಬಿಜಾಪುರ ಅಷ್ಟೇ ಅಲ್ಲ, ಇಡೀ ದೇಶದ 758 ಜಿಲ್ಲೆನಲ್ಲಿನೂ ಮಾಡ್ತಾ ಇದ್ದೆವು. ನಮ್ಮ ರಾಷ್ಟ್ರೀಯ ಸಂಘರ್ಷ ಸಮಿತಿ ಅಂದರೆ NAC, ನ್ಯಾಷನಲ್ ಅಜಿಟೇಷನ್ ಕಮಿಟಿ, ಇಡೀ ಭಾರತದೊಳಗೆ ಎಲ್ಲ ಜಿಲ್ಲಾದೊಳಗೂ ಸಂಘಟನೆ ಆಗ್ಯದ. ಇವತ್ತಿನ ದಿವಸ ಇಂಥ ದೊಡ್ಡ ಸಂಘಟನೆ ಮಾಡಿಕೊಂಡು ಸುಮಾರು 81 ಲಕ್ಷ ಪಿಂಚಣಿದಾರರು ಇದ್ದಾರೆ ಇವತ್ತಿನ ದಿವಸ. EPS 95 ಪಿಂಚಣಿದಾರರು. ಅವ್ರು ಎಲ್ಲರಿಗೂ ನ್ಯಾಯ ಕೊಡಿಸ್ಬೇಕಂತ ಹೇಳಿ ನಮ್ಮ ಕಮಾಂಡರ್ ಅಶೋಕ್ ರಾವುತ್ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತಿನ ದಿವಸ ಮೊನ್ನೆ ಮಾರ್ಚ್ 9, 10, 11 ನಾವು ಜಂತರ್ ಮಂತರ್ ಒಳಗೆ ಅಲ್ಲಿ ಪ್ರತಿಭಟನೆ ಮಾಡಿದೆವು. ಅವಾಗ ನಿರ್ಮಲಾ ಸೀತಾರಾಮನ್ ಅವರು ನಮ್ಮನ್ನು ಕರೆಸ್ಕೊಂಡು ನಿಮ್ಮ ಕೆಲಸ ಸರ್ಕಾರದ ಮಟ್ಟದಲ್ಲಿ ಆಗ್ತದ, ನೀವೆಲ್ಲ ಹಿಂಗೆ ಹೋರಾಟ ಮಾಡಬೇಡ್ರಿ, ವಾಪಸ್ ನಿಮ್ಮ ಊರುಗಳಿಗೆ ಹೋಗ್ರಿ, ನಾವು ತಕ್ಷಣದಲ್ಲೇ ಕರೆದು ಮಾತಾಡ್ತೇವೆ ನಿಮ್ಮನ್ನು ಅಂತ ಹೇಳಿದ್ದಾರೆ. ಅದೇ ರೀತಿ ಮನ್ಸುಖ್ ಮಾಂಡವೀಯ ಅವರು 12ನೇ ತಾರೀಕಿನ ದಿವಸ ಭೇಟಿಯಾಗಿ ಸುಮಾರು 10-12 ದಿವಸ ಬಿಟ್ಟು ನಾ ಕರಿತೀನಿ ಮತ್ತೆ ಅಂತ ಹೇಳಿ ಮತ್ತೆ ನಾವೆಲ್ಲ ನಿಮಗೆ ಮಾತಾಡ್ತೇವೆ, ನಿಮ್ಮ ಕೆಲಸ ಆಗ್ತದ ಅಂತ ಹೇಳ್ತಾರೆ. ಆದರೆ ಇವತ್ತಿನ ತನಕ ಏನೂ ಘೋಷಣೆ ಆಗ್ತಾ ಇಲ್ಲ. ಅದಕ್ಕೆ ನಮ್ಮವರು ನಮ್ಮ ಲೀಡರ್ಸು ಇದೇ ಅಧಿವೇಶನದೊಳಗೆ, ಈಗೇನು ಸಂಸತ್ ಅಧಿವೇಶನ ನಡೀತಾ ಅದ, ಆ ಅಧಿವೇಶನದೊಳಗನೇ ನಮ್ಮ ಬೇಡಿಕೆ ಈಡೇರಿಸಬೇಕು ಅಂತೇಳಿ ಒತ್ತಡ ಹೇರಿ ದಿಲ್ಲಿ ಒಳಗೆ ಇವತ್ತಿನ ದಿವಸ ನಮ್ಮ ರಾಷ್ಟ್ರೀಯ ನಾಯಕರೆಲ್ಲ ದಿಲ್ಲಿ ಒಳಗೆ ಠಿಕಾಣಿ ಹೂಡಿದ್ದಾರೆ. ಆ ಎಲ್ಲ ನಾಯಕರು ಸರ್ಕಾರದ ಮೇಲೆ ಒತ್ತಡ ಹೇರಲಿಕ್ಕೆ ಪಾರ್ಲಿಮೆಂಟ್ರಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಲೇಬರ್ ಅಂಥೇಳಿ ಒಂದಿರ್ತದೆ. ಅದರೊಳಗೆ 32 MP ಇರ್ತಾರೆ, ಬೇರೆ ಬೇರೆ ಪಕ್ಷದವ್ರು ಎಲ್ಲರೂ ಇರ್ತಾರೆ ಅದರೊಳಗೆ. ಅವ್ರು ಎಲ್ಲ MP ಪ್ರತಿಯೊಬ್ಬ MP ಭೇಟಿಯಾಗಿ ನಿನ್ನೆ ಮೊನ್ನೆ ಮನವಿ ಕೊಟ್ಟಿದ್ದಾರೆ. ಮತ್ತು ಅವರಿಗೆ ಇದು ಹೇಳಿದ ಅದ್ರ ಚೇರ್ಮನ್ ನಮ್ಮ ಕರ್ನಾಟಕದ ಬೊಮ್ಮಾಯಿ ಅವರು ಅದಾರ, ಬಸವರಾಜ ಬೊಮ್ಮಾಯಿ ಅವರು ಚೇರ್ಮನ್ ಇದ್ದು ಮೊನ್ನೆ ಲೋಕಸಭೆ ಒಳಗೆ ಈ ಒಂದು ಸ್ಟ್ಯಾಂಡಿಂಗ್ ಕಮಿಟಿ ವರದಿನ ಅವ್ರು ನಮ್ಮಿಂದ ಪಡ್ಕೊಂಡು ಆ ವರದಿನ ಮಂಡನೆ ಮಾಡ್ಯಾರ. ಆ ವರದಿ ಮೇಲೆ ನಮ್ಮ ಸರ್ಕಾರ ಕೂಡಲೇ ನಿರ್ಧಾರ ತಗೊಂಡು ನಮಗೆ ಪಿಂಚಣಿ ಹೆಚ್ಚು ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಈ ವಿಷಯದಾಗ ನೀವು ದಿಲ್ಲಿ ಒಳಗ ಪ್ರತಿ ಸರ್ಕಲ್ದಾಗ ಮತ್ತೊಂದು ಗಲ್ಲಿ ಒಳಗ ಪ್ರತಿಭಟನೆ ಮಾಡ್ತೀನಿ ಅಂತ ಹೋರಾಟ ಮಾಡ್ತೀನಿ ಅಂತ ಹೇಳಿದ್ರಿ, ಅದ್ರ ಪ್ರತಿಫಲ ಏನಾಯ್ತು ಸರ್? ನಾವು ಮಾಡ್ತೇವಂತ ಹೇಳಿದ್ದೇವಲ್ಲ, ಅವಾಗ ನಾವು ನಮ್ಮ NAC ಮುಖಂಡರು ವಯಸ್ಸಾದವ್ರು ನಾವೆಲ್ಲ 70 ವಯಸ್ಸಿನವ್ರು ಇದ್ದೀವಿ. ಈ ಸದ್ಯನಲ್ಲಿ ರಾಷ್ಟ್ರೀಯ ಮುಖಂಡರು ಅದಾರಲ್ಲ ಅವರೆಲ್ಲ ವಯಸ್ಸು 74 ಮೇಲೆ ಇದಾವೆ. 74, 75, 80, 82 ಈ ವಯಸ್ಸಿನವ್ರು ಅದಾರ. ಅಂಥವ್ರು ಹೋರಾಟ ಮಾಡ್ತಾ ಇದ್ದಾರೆ ಅಲ್ಲಿ ದಿಲ್ಲಿ ಒಳಗೆ ಇದ್ಕೊಂಡು. ಆ ವಯಸ್ಸಿನ ಅನಾರೋಗ್ಯದ ಕಾರಣದಾಗಿ ನಾವು ಆ ಗಲ್ಲಿ ಒಳಗೆ ಹೋರಾಟ ಮಾಡ್ತೇವೆ ಅಂತೇಳಿ ಹೋದ ಸಲ ನಾವೇನು ನಿಮಗೆ ಹೇಳಿದ್ದೀವಲ್ಲ ಆ ರೀತಿ ಮಾಡಿಲ್ಲ. ಆದ್ರೆ ಅದೇ ಹೋರಾಟನ 9, 10, 11 ಜಂತರ್ ಮಂತರ್ ಒಳಗೆ ನಾವು ಮಾಡಿದೇವೆ. ಈಗ ಅಲ್ಲಿ ಸುಮಾರು 4,000 ಜನ ಸೇರ್ಕೊಂಡಿದ್ರು ಜಂತರ್ ಮಂತರ್ ಒಳಗೆ. ಪರ್ಮಿಷನ್ 3 ದಿವಸ ಕೊಟ್ಟಿದ್ರು, ಒಂದೇ ದಿವಸ ಕೊಡ್ತಾರಲ್ಲಿ ಜಂತರ್ ಮಂತರ್ ಒಳಗೆ ಧರಣಿ ಮಾಡ್ಲಿಕ್ಕೆ. 3 ದಿವಸ ಮಾಡಿದ್ರು. ಆಮೇಲೆ 3 ದಿವಸ ಮುಂಜಾನೆ 10ರಿಂದ ಮಧ್ಯಾಹ್ನ 2 ತನಕ ಪರ್ಮಿಷನ್ ಅಲ್ಲಿ, ಅದಕ್ಕಿಂತ ಹೆಚ್ಚು ಇಡಿಸೇ ಕೊಡಂಗಿಲ್ಲ. ಅಲ್ಲೆಲ್ಲ ಮಿಲಿಟರಿ ಇರ್ತದೆ. ಅವರು ಸುಮಾರು 3:30 ತನಕ ನಮಗೆ ಅಲ್ಲಿ ಮಾಡ್ಲಿಕ್ಕೆ ಅವಕಾಶ ಕೊಟ್ಟರು, ನಮ್ಗೆ ಸಹಕರಿಸಿದ್ದಾರೆ ದಿಲ್ಲಿ ಪೊಲೀಸರು. ಅದಕ್ಕೆ ಅವ್ರಿಗೆ ನಾವು ಧನ್ಯವಾದಗಳನ್ನು. ಅಲ್ಲಿ ರಾಜಕೀಯ ವ್ಯಕ್ತಿ ಏನು ಆಶ್ವಾಸನೆ ಕೊಟ್ಟಿರೋ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡೋ ಸ್ಥಳದಲ್ಲಿ
ಅಲ್ಲಿ ಸ್ಥಳದಲ್ಲಿ ಸರ್ಕಾರದ ಪ್ರತಿನಿಧಿಯಾಗಿ ಮೇಧಾ ಕುಲಕರ್ಣಿ ಅಂಥೇಳಿ ಪುಣೆದ MP ಅವರು ಅಲ್ಲಿ ಬಂದಿದ್ದರು. ಅವರು ಮನ್ಸುಖ್ ಮಾಂಡವಿಯಾ ಅವ್ರು ಕಳಿಸಿದ್ದಾರೆ ನನಗೆ, ನೀವೆಲ್ಲ ಈ ಹೋರಾಟವನ್ನು ನಿಲ್ಲಿಸ್ರಿ, ನೀವು ವಾಪಸ್ ಹೋಗ್ರಿ, ನಿಮ್ಮ ಕೆಲಸ ಸರ್ಕಾರದ ಮಟ್ಟದೊಳಗೆ ಆಗ್ತದ ಅಂತ ಅವ್ರು ಹೇಳಿದರು. ನೀವು ಬರೀ ಇದೇ ರೀತಿ ಹೇಳಿ ನಮ್ಮನ್ನು ವಾಪಸ್ ಕಳಿಸ್ತೀರಿ, ಆದ್ರೆ ನೀವು ನಮಗೆ ಎಂದು ಕೊಡ್ತೀರಿ, ಎಷ್ಟು ಕೊಡ್ತೀರಿ ಅನ್ನೋದು ಹೇಳ್ರಿ, ನಾವು ಹೋಗ್ಬಿಡ್ತೀವಿ ಅಂತ ನಮ್ಮವರೆಲ್ಲ ವಾದ ಮಾಡಿದ್ರು. ಮುಂದಿನ ನಿಮ್ಮ ಏನ್ ಹೆಜ್ಜೆ ಸರ್? ಮುಂದಿನ ಮೇಧಾ ಕುಲಕರ್ಣಿ ಅವರು MP ಅವರು ಅದನ್ನ ನಮಗೆ ಸಪೋರ್ಟ್ ಮಾಡ್ಯಾರ. ಅದೇ ರೀತಿ ಶಾಹು ಮಹಾರಾಜ್ ಅಂತೇಳಿ ಕೊಲ್ಲಾಪುರ್ MP ಅವರು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅವರು ನಿರ್ಮಲಾ ಸೀತಾರಾಮನ್ ಹತ್ರ ಕರ್ಕೊಂಡೋಗಿ ಅವರು ನಮ್ಮ ಲೀಡರ್ಸ್ಗಳಿಗೆ ಮಾತಾಡಿಸಿದ್ರು. ನಿರ್ಮಲಾ ಸೀತಾರಾಮನ್ ನನ್ನ ಕಡೆ ಫೈಲ್ ಬಂದ ತಕ್ಷಣ ನಾನು ಸೈನ್ ಮಾಡ್ತೀನಿ, ಅಷ್ಟೇ ಕೆಲಸ ಅದ ನಂದು, ನಾ ಎಲ್ಲ ರೆಡಿ ಮಾಡಿಸಿ ಎಲ್ಲ ಹೇಳಿದ್ದಾಗ್ಯದ, ಈ ಲೇಬರ್ದಿಂದ ನನಗೆ ಬರಬೇಕು, ಅದನ್ನ ಕೆಲಸ ಮಾಡ್ರಿ ಅಂತ ಹೇಳ್ತಾರೆ. ಲೇಬರ್ದಿಂದ ಫೈಲ್ ಹೋಗೋದು ಬಿಡೋದು ನಮ್ಗೆ ಗೊತ್ತಿಲ್ಲ, ಆದ್ರೆ ಆ ಫೈಲ್ ಹೋದ ತಕ್ಷಣ ಆಗ್ತದ ಅಂತ ಹೇಳ್ತಾ ಇದ್ದಾರೆ. ಮನ್ಸುಖ್ ಮಾಂಡವಿಯಾ ಅವರು ನಿನ್ನೆವರೆಗೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರು ಔಟ್ ಆಫ್ ಸ್ಟೇಷನ್ ಇದ್ದು ಭೇಟಿ ಆಗಿಲ್ಲ, ಇವತ್ತು ಭೇಟಿ ಆಗ್ಬಹುದು, ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ. ಭೇಟಿ ಆದಾಗ ಅವ್ರು ಏನ್ ಹೇಳ್ತಾರ ನೋಡ್ತದೆ. ಅಕಸ್ಮಾತ್ ಇದು ಆಗಿಲ್ಲ ಅಂದ್ರೆ ನಮ್ಮ ರಾವುತ್ ಅವರು, ಕಮಾಂಡರ್ ಅಶೋಕ್ ರಾವುತ್ ಅವರು, NAC ರಾಷ್ಟ್ರೀಯ ಅಧ್ಯಕ್ಷರವರು, ಅವ್ರು ಏನ್ ಹೇಳಿದಾರ ಅಂದ್ರೆ ಇದೇ ಅಧಿವೇಶನದೊಳಗೆ ಮಾಡಿಕೊಡ್ಬೇಕು, ಇಲ್ಲ ಅಂದ್ರೆ ಏಪ್ರಿಲ್ 2ನೇ ತಾರೀಕಿನಿಂದ ನಾವು ಇಡೀ ದೇಶಾದ್ಯಂತ ರೈಲ್ ರೋಕೋ, ರಾಸ್ತಾ ರೋಕೋ, ಜೈಲ್ ಬರೋ ಕಾರ್ಯಕ್ರಮ ಮಾಡ್ತೇವೆ ಅಂತ ಹೇಳಿದ್ದಾರೆ. ಈ ರೀತಿ ನೋಟಿಸು ಕೊಟ್ಟಿದ್ದಾರೆ ಅವರು ಸರ್ಕಾರಕ್ಕೆ. ಅದಕ್ಕೆ ನಾವು ಆಗ್ತದ ಅಂತ ಹೇಳಿ ನಾವು ಭರವಸೆ ಇಟ್ಕೊಂಡೆವು, ಆಗ್ತದ ಅಂತ ಹೇಳಿ. ದಿವಸ ಆಯ್ತು ಮನೆ ಕೊಡ್ತಾ ಇದ್ರಿ, ಕೇಂದ್ರ ಕೊಡ್ತಾ ಇದ್ರಿ, ರಾಜ್ಯ ಸರ್ಕಾರ ಕೊಡ್ತಾ ಇದ್ರಿ, ಈಗ ವಿಶೇಷ ಆದೇಶ ನಡೆಸ್ತಾ ಇದೆ. ಎಲ್ಲೋ ಒಂದ್ ಕಡೆ ಪಿಂಚಣಿ ವಿಷಯವಾಗಿ ಈಗ ನಾವೇನು ಕಾಂಟ್ರಿಬ್ಯೂಟ್ ಮಾಡಿದ್ದು ಇದು ನಮ್ಮ ಫಂಡ್ ನಿಂದಾನೇ ನಮಗ್ ಕೊಡುವಂತ ಪೆನ್ಷನ್, ಸರ್ಕಾರ ಏನ್ ಕೈಲಿ ಹಾಕುವಂತದ್ದಿಲ್ಲ ಇದ್ರೊಳಗ. ಆದ್ರೆ ಅವ್ರು ಏನ್ ಮಾಡ್ತಾ ಇದಾರ ಅಂದ್ರ ನಮ್ಮ ಫಂಡ್ ನಿಂದ ಬರುವಂತ ಬಡ್ಡಿ ಏನದಲ್ಲ 58,000 ಕೋಟಿ ಅಂತ ಹೇಳ್ತಾರ. ಅದ್ರೊಳಗ ಎಷ್ಟು ನಮಗ್ ಪೆನ್ಷನ್ ಹಂಚ್ತಾರ ಅಂದ್ರೆ ಬರೇ 7,000 8,000 ಕೋಟಿ. ಉಳಿದ ರೊಕ್ಕ ಏನ್ ಮಾಡ್ತೀರಿ ಅಂತ ಕೇಳಿದ್ರೆ ಅವ್ರ ಹತ್ರ ಉತ್ತರ ಇಲ್ಲ. EPFOದವ್ರ ಹತ್ರ ಅವರು ಬೇರೆ ಬೇರೆ ಯೋಜನೆಗಳಿಗೆ ಬಳಕೆ ಮಾಡ್ತಾರೆ ಸರ್ಕಾರ ಅಂತ ಹೇಳ್ತಾರೆ. ಅದಕ್ಕೆ ಸರ್ಕಾರ ಇದನ್ನ ಬಹಿರಂಗ ಪಡಿಸ್ಬೇಕು ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ನನ್ನ ಹೆಸರು ವೀರ್ ಕುಮಾರ್ ಗಡಾದ, NAC ಕಾರ್ಯಾಧ್ಯಕ್ಷ, ಕರ್ನಾಟಕ.